ಮುಳಬಾಗಿಲು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹತ್ತಿರ ಶ್ರೀ ಸ್ಟುಡಿಯೋ ಮತ್ತು ವಿಡಿಯೋ ಕಾಲೇಜ್ ಸ್ಟುಡಿಯೋವನ್ನಿ ಪ್ರಾರಂಭಿಸಲಾಗಿದೆ. ಈ ಶ್ರೀ ಸ್ಟುಡಿಯೋದಲ್ಲಿ ಪಾಸ್ ಫೋಟೋ, ಫುಲ್ ಫೋಟೋ, ಕಲರ್ ಫೋಟೋ, ಥಂಬ್ ಸೈಜ್ ಫೋಟೋಸ್, ಗ್ರಾಮದಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ವಿಡಿಯೋ ಕವರೇಜ್ ಮಾಡಿಕೊಡಲಾಗುವುದು, ಮದುವೆ ಸಮಾರಂಭಗಳಲ್ಲಿ ಕ್ಯಾಮರಾ, ಡ್ರೋನ್ ಕ್ಯಾಮರಾ, 4K ವಿಡಿಯೋ ಕಾಲೇಜ್ ಮಾಡಿಕೊಡಲಾಗುವುದು, ಫೋಟೋ ಆಲ್ಬಮ್ ಮಾಡಿಕೊಡಲಾಗುವುದು, ಫೋಟೋಗಳಿಗೆ ಡಿಸೈನಿಂಗ್ ಫ್ರೇಮ್ ಮಾಡಿಕೊಡಲಾಗುವುದು, ಕಡಿಮೆ ದರದಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಮಾಡಿಕೊಡಲಾಗುವುದು. ಶ್ರೀ ಸ್ಟುಡಿಯೋ ಒಮ್ಮೆ ಭೇಟಿ ಕೊಡಿ. ವಿದ್ಯಾರ್ಥಿಗಳಿಗೆ ಬೇಕಾಗುವ ಪಾಸ್ ಫೋಟೋ, ವೃದ್ಧರಿಗೆ ಬೇಕಾಗುವ ಪಿಂಚಣಿ ಫೋಟೋಸ್, ಸಭೆ ಸಮಾರಂಭಗಳಲ್ಲಿ ವಿವಿಧ ರೀತಿಯ ಫೋಟೋಸ್ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. 5 ನಿಮಿಷದಲ್ಲಿ ಪಾಸ್ ಫೋಟೋಸ್ ಮಾಡಿಕೊಡಲಾಗುವುದು. ನನ್ನ ಶಿಷ್ಯ 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ನನ್ನ ಶಿಷ್ಯ. ಭಾಳ ಕಳ್ಳ. ಸ್ಕೂಲ್ಗೆ ಬರಬೇಕಾದ್ರೆ ಅವನು ಹೊಡೆದೆತ್ಕೊಂಡು ಹೋಗ್ತಾ ಇದ್ದೆ ಮನೆಯಿಂದ. ಈ ಮಟ್ಟಕ್ಕೆ ಬಂದಿದ್ದಾನಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ರಾತ್ರಿ ಫೋನ್ ಮಾಡ್ದ, ಸರ್ ಈ ರೀತಿ ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದೀನಿ, ತಾವು ಬರಬೇಕು ಅಂತ ಹೇಳ್ಬಿಟ್ಟು. ಖಂಡಿತ ಬರ್ತೀನಪ್ಪ ಅಂತ ಹೇಳಿದೆ. ಭಾಳ ಸಾಧನೆ ಮಾಡಿದ್ದಾನೆ, ಇಲ್ಲಾಂದ್ರೆ ಈ ಮಟ್ಟಕ್ಕೆ ಬರಕ್ ಆಗ್ತಾ ಇರ್ಲಿಲ್ಲ. ನಾನು 1-2 ಸಾರಿ ಟೂರ್ ಕರ್ಕೊಂಡೋಗಿದ್ದೆ ಇವನ್ನ, ಶಾಲಾ ಮಕ್ಕಳನ್ನ ಕರ್ಕೊಂಡು. ಒಳ್ಳೆ ಡ್ರೈವರು, ನಮ್ಮನ್ನು ಬಹಳ ಆತ್ಮೀಯವಾಗಿ ಕರ್ಕೊಂಡೋಗಿ ಯಾವುದೇ ಅಡಚಣೆ ಇಲ್ಲದೆ ಕರ್ಕೊಂಡು ಬಂದು ಮುಳಬಾಗ್ಲಲ್ಲಿ ಬಿಟ್ಟ. ಅವ್ರು ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅವ್ರ ಅಪ್ಪನಿಗೂ ನನಗೂ ತುಂಬಾ ಕ್ಲೋಸು. ಫೋಟೋ ಸ್ಟುಡಿಯೋಗೆ ಮುಖ್ಯ ಅತಿಥಿಗಳಲ್ಲಿ ನಮ್ಮ ಸರ್ ಒಬ್ರು. ಇವರು ಊರುಕುಂಟೆ ಗ್ರಾಮದಲ್ಲಿ 25 ವರ್ಷ ಒಂದೇ ಊರಲ್ಲಿ ಸರ್ವಿಸ್ ಮಾಡಿ, ಮತ್ತೆ ಇನ್ನು ಬೇರೆ ಕಡೆ ಒಂದು 5 ವರ್ಷ ಸರ್ವಿಸ್ ಮಾಡಿ, ಉನ್ನತ ಹುದ್ದೆಗೆ ಹೋಗಿ 5 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿರ್ತಾರೆ. ದೇವರವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಕಾಪಾಡಲಿ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ನನ್ನ 42 ವರ್ಷ ಏಜ್ ಇವ್ರಿಗೆ. ಈಗ ಸರ್ ನಾನು ಹುಡ್ದಾಗ 9 ದಿನಕ್ಕೂ 12 ದಿನಕ್ಕೂ ಏನೋ ನೀರು ಹಾಕೋ ಕಾರ್ಯಕ್ರಮದಲ್ಲಿ 2 kg ಬೂದಿ ತಂದು ಕೊಟ್ಟಿರ್ತಾರೆ. ಆ ಕಾಲದಲ್ಲಿ 42 ವರ್ಷದಿಂದ. ಅದು ಇವತ್ತಿಗೂ ನಾವು ಮರೆಯಕ್ಕಾಗಲ್ಲ. ನಮ್ಮ ಅಪ್ಪ ಹೇಳ್ತಾ ಇದ್ರು, ನಮ್ಮ ಅಮ್ಮನೂ ಹೇಳ್ತಾ ಇದ್ರು, ಸರ್ ಮುಳಬಾಗಿಲಿಂದ ಊರಿಗೆ ಬರ್ಬೇಕಾದ್ರೆ ಏನೋ ತಗೊಂಬಂದು ಕೊಟ್ಟಿದ್ರಂತ. ಅದು ಯಾವತ್ತಿಗೂ ಹೇಳ್ತಾನೆ ಇರ್ತಾರ, ಅದ್ ನಾವು ಮರೆಯಕ್ಕಾಗಲ್ಲ. ತುಂಬಾ ಧನ್ಯವಾದಗಳು ಸರ್. ಕಂಗ್ರಾಟ್ಸ್ ಫಸ್ಟ್ ಆಫ್ ಆಲ್ ಆಗಿ. ಸ್ಟುಡಿಯೋ ಫೀಲ್ಡ್ ಅಲ್ಲಿ ಸುಮಾರು ಜನ ಬರ್ತಾರೆ, ಅದರಲ್ಲಿ ಉಳಿದು ಬೆಳೆಯೋದು ತುಂಬಾ ಕಡಿಮೆ. ಅದರಲ್ಲಿ ನೀವು ಒಬ್ಬರಾಗಿದ್ದೀರಾ. ಇನ್ನ ಎತ್ತರಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದಿದೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಇದು ಎಲ್ಲಾನು ಆಲ್ಮೋಸ್ಟ್ ಆಲ್ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೆಯಾ. ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡ್ತಾ ಇದೆಯಾ. ಇದು ನಿಂಗೆ ಕಂಟಿನ್ಯೂ ಮಾಡಿ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಲ್ಯಾಬ್ ಗೀಪ್ ಮಾಡಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ಇನ್ನೂ 4 ಜನಕ್ಕೆ ಕೆಲಸ ಕೊಡ್ಬೇಕಂತ ಹೇಳಿ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಊರುಕುಂಟೆ ಮೆಟ್ಟೂರು ಗ್ರಾಮದ ವಾಸಿಯಾದ ನಮ್ಮ ಮಾಮೈದಾದಂಥ ರಮೇಶ್ ಅವರು ಬಹಳ ಉತ್ತಮವಾದ ಒಂದು ಫೋಟೋಗ್ರಾಫರ್ ಆಗಿ ಈಗಾಗಲೇ ಒಳ್ಳೆ ಸಮಾರಂಭಗಳು, ಮದುವೆ ಸಮಾರಂಭಗಳು ಎಲ್ಲನ್ನ ಅಟೆಂಡ್ ಮಾಡ್ತಾ ನಡ್ಸ್ಕೊಂಡು ಬರ್ತಾ ಇದ್ರು. ಅವರಿಗೆ ಒಂದು ಸ್ಥಿರವಾದ ಜಾಗ ಮೈನ್ ರೋಡಲ್ಲಿ ಸಿಗಿರಲಿಲ್ಲ. ಇವತ್ತು ಒಂದು ಸ್ಟುಡಿಯೋವನ್ನು ಇಲ್ಲಿ ಓಪನ್ ಮಾಡಿ ಒಂದು ಒಳ್ಳೆಯ ಜಾಗವನ್ನು ಸಂಪಾದನೆ ಮಾಡಿದ್ದಾರೆ. ಅವರು ಈಗಾಗಲೇ ಎಲ್ರಿಗೂ ತಿಳಿದಿರ್ತಕ್ಕಂಥ ವ್ಯಕ್ತಿನೇ. ಈ ಒಂದು ಸ್ಟುಡಿಯೋ ಒಂದು ಜಾಗದಲ್ಲಿ ಮಾಡಿಕೊಂಡು ಇವತ್ತಿನಿಂದ ಹೊಸ ಒಂದು ಅಧ್ಯಯನವನ್ನು ಶುರು ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಆಗಲಿ ಅಂತ ನಾನು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ, ಎಲ್ಲರ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ. ಮುಳಬಾಗಿಲು ಪಟ್ಟಣದಲ್ಲಿ ಆತ್ಮೀಯರು, ಸ್ನೇಹಿತರು ಆದಂಥ ಊರುಕುಂಟೆ ಮೆಟ್ಟೂರು ರಮೇಶ್ ರವರ ಒಂದು ಮಾಲೀಕತ್ವದಲ್ಲಿ ಶ್ರೀ ಸ್ಟುಡಿಯೋ ಮತ್ತು ವಿಡಿಯೋ ಒಂದು ಸ್ಟುಡಿಯೋವನ್ನು ಇವತ್ತೊಂದು ದಿವಸ ಉದ್ಘಾಟನೆ ಮಾಡೋದು ಬಹಳ ಸಂತೋಷದಾಯಕ ವಿಷಯ. ರಮೇಶ್ ರವರ ಒಂದು ಶ್ರಮಕ್ಕೆ ನಿಜವಾಗ್ಲೂ ಅವ್ರು ಯಾವಾಗಲೂ ಕಷ್ಟಪಡ್ತಾನೆ ಇರ್ತಾರೆ. ಸೊ ಇವತ್ತೊಂದು ಸಾರ್ಥಕವಾದಂಥ ಕೆಲಸ ಅವರು ಮಾಡಿದ್ದಾರೆ. ಇದೊಂದು ರಮೇಶ್ ಅವರ ಹೆಗ್ಗುರುತು ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಶುಭವಾಗಲಿ. ಮತ್ತು ನಮ್ಮ ತಾಲೂಕಿನ ಜನತೆಗೆ ಕಡಿಮೆ ದರದಲ್ಲಿ, ಬೆಂಗಳೂರು ಕೋಲಾರಗಿಂತ ರೇಟ್ಗಳು ಕಮ್ಮಿ ಇಟ್ಕೊಂಡು ನಮ್ಮ ತಾಲೂಕಿನ ಜನತೆಗೆ ಒಂದು ಸೇವೆಯನ್ನು ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಒಳ್ಳೆಯದಾಗಲಿ. ದಿನ ನಮ್ಮ ಸ್ನೇಹಿತರಾದಂಥ ರಮೇಶ್ ಅವರು ಶ್ರೀ ಸ್ಟುಡಿಯೋ ಮತ್ತು ವಿಡಿಯೋ ಪ್ರಾರಂಭ ಮಾಡಿರ್ತಾರೆ ಮುಳಬಾಗಿಲು ಪಟ್ಟಣದಲ್ಲಿ.
ಈ ಶ್ರೀ ಸ್ಟುಡಿಯೋವನ್ನು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ಜನತೆಯು ಇದರ ಉಪಯೋಗ ಪಡೆದುಕೊಂಡು ಅದರಿಂದ ಇವರು ಶ್ರೀ ಸ್ಟುಡಿಯೋ ಅವರು ಕೂಡ ಕಡಿಮೆ ದರದಲ್ಲಿ ನಿಮಗೆ ಎಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಎಲ್ಲ ಫ್ರೇಮ್ಸ್, ಆಡಿಯೋ ಮತ್ತೆ ಡ್ರೋನ್ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿ ಒಳ್ಳೆ ಮದುವೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ. ಅದನ್ನ ಎಲ್ಲಾ ಮುಳಬಾಗಿಲಿನ ಜನತೆ ಉಪಯೋಗಿಸ್ಕೊಬೇಕು. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಆಹ್ವಾನ ಮಾಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು, ಶುಭಾಶಯಗಳನ್ನ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದನ್ನ ನಮ್ಮ ಮಿತ್ರರಾಗಿರ್ತಕ್ಕಂಥ ರಮೇಶ್ ಗೌಡ್ರು, ನಮ್ಮ ಸ್ಥಳೀಯರು, ಊರುಕೋಟೆ ನಿವಾಸಿಗಳು, ನಾನು ಸಹ ಅಲ್ಲೇ ಸಹ ಕಾರ್ಯವನ್ನು ನಿರ್ವಹಿಸ್ತೀನಿ. ಹಾಗಾಗಿ ಪರಿಚಯದ ವಿಶ್ವಾಸದೊಂದಿಗೆ ಇಲ್ಲಿ ಬೆಳಿತೇನೆ. ಈ ದಿನ ಅವರ ಒಂದು ಸ್ಟುಡಿಯೋವನ್ನ ಪ್ರಾರಂಭ ಮಾಡಿದ್ದಾರೆ, ಶ್ರೀ ಫೋಟೋ ಸ್ಟುಡಿಯೋ ಅಂತ ಹೇಳಿ. ಖಂಡಿತವಾಗಿಯೂ ಲೊಕ್ಯಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ಬಸ್ ಸ್ಟ್ಯಾಂಡ್ಗೆ ನಿಯರ್ ಆಗಿದೆ. ಮತ್ತೆ ಇದು ಜನನಿಬಿಡವಾಗಿರ್ತಕ್ಕಂಥ ಒಂದು ಜನ ವಸತಿ ಇರ್ತಕ್ಕಂಥ ಪ್ರದೇಶ. ಹಾಗಾಗಿ ಎಲ್ಲರೂ ಸಹ ನಮ್ಮ ಮುಖ್ಯವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ಈ ಒಂದು ನಮ್ಮ ಸ್ಟುಡಿಯೋದಲ್ಲಿ ಸಿಗ್ತಕ್ಕಂಥ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪಡೆಯಬೇಕು ಅಂತಕ್ಕಂಥದ್ದು. ಮತ್ತೆ ರಮೇಶ್ ಅವರು ಸಹ ಹೇಳ್ತಾ ಇದ್ದಾರೆ, ಸರ್ವಿಸ್ ಅಲ್ಲಿ ನಾನು ರಾಜಿ ಇರೋದಿಲ್ಲ ಅಂತಕ್ಕಂಥ ಮಾತು. ಯಾಕೆ ಅಂತ ಹೇಳಿದ್ರೆ ಕಸ್ಟಮರ್ ಕೇಳ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಸೇವೆ. ಆ ನಿಟ್ಟಿನಲ್ಲಿ ನಮ್ಮ ರಮೇಶ್ ಗೌಡ್ರ ಈ ಒಂದು ಸ್ಟುಡಿಯೋ ಉತ್ತಮವಾಗಿ ಹೆಸರನ್ನ ಮಾಡ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ. ಖಂಡಿತವಾಗಿ ಆ ನಿಟ್ಟಿನಲ್ಲಿ ಒಳ್ಳೇದಾಗತ್ತೆ ಅಂತಕ್ಕಂಥ ನನ್ನ ಭಾವನೆ ಆಗಿದೆ. ಥ್ಯಾಂಕ್ ಯು. ಶ್ರೀ ಸ್ಟುಡಿಯೋ ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ನಮ್ಮನ್ನೆಲ್ಲ ಕರೆದು ನಮ್ಮ ರಮೇಶ್ ಅವರು ಬಹಳಷ್ಟು ಹಿಂದಿನಿಂದ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಫೋಟೋ ಸ್ಟುಡಿಯೋದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಬಹಳಷ್ಟು ಚೆನ್ನಾಗಿ ಈ ಒಂದು ಫೋಟೋಗಳನ್ನ ಕೊಡೋದ್ರಲ್ಲಿ ಮತ್ತೆ ಆಲ್ಬಮ್ ಮಾಡಿಸೋದ್ರಲ್ಲಿ ಇದರಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಉತ್ತಮವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಂತೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ನಮ್ಮ ಕಾಂಪ್ಲೆಕ್ಸ್ ಅಲ್ಲಿ. ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ನಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಒಂದು ಕೂಡ ಈ ಒಂದು ತಾಲೂಕಿನ ಎಲ್ಲ ಕಡೆನೂ ವಿದ್ಯಾರ್ಥಿಗಳು ಈ ಪಾಸ್ಪೋರ್ಟ್ ಸೈಜ್ ಫೋಟೋಸು ತಕ್ಷಣನೇ ನೀಡ್ತಾರೆ. 2 ನಿಮಿಷ ತಗೊಳ್ತಾರೆ ಅಷ್ಟೇ ಟೈಮು. ಆ ರೀತಿ ಪಾಸ್ಪೋರ್ಟ್ ಸೈಜು ಫೋಟೋಗಳು ಕೂಡ ಕೊಡ್ತಾರೆ. ಅದರಿಂದ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಫೋಟೋ ಸ್ಟುಡಿಯೋಗೆ ಬಂದು ಯಶಸ್ವಿ ಮಾಡ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ಮುಳಬಾಗಿಲು ತಾಲೂಕಿನಲ್ಲಿ ಶ್ರೀ ಸ್ಟುಡಿಯೋವನ್ನ ಈ ಒಂದು ಸ್ಟುಡಿಯೋ ಪ್ರಾರಂಭ ಆಗ್ತಾ ಇದೆ. ಒಂದು ಒಳ್ಳೆಯ ಸುದ್ದಿ. ಯಾಕೆಂತಂದ್ರೆ ಒಳ್ಳೆಯ ಫೋಟೋಗಳು ಮತ್ತೆ ವಿಡಿಯೋ ಕವರೇಜು ಇವೆಲ್ಲ ಕೂಡ ಬಹಳ ಅಗತ್ಯ ಇತ್ತು ಅಂತ ಒಂದು ಇದರಲ್ಲಿ, ಅದರಲ್ಲೂ ಕೂಡ ಒಳ್ಳೆಯ ಜಾಗದಲ್ಲಿ ಇದನ್ನ ಪ್ರಾರಂಭಿಸಿದ್ದಾರೆ. ಇದನ್ನ ಪ್ರಾರಂಭಿಸಿರುವಂತ ನಮ್ಮ ಸ್ನೇಹಿತರಿಗೆ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಇದು ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಹೆಬ್ಬಾಗಿಲು, ಮೂಡಲಬಾಗಿಲು, ಮುಳುಬಾಗಿಲು ಏನೆಲ್ಲ ಕರೆದ್ರು ಕೂಡ ಬಹಳ ಸಂಪದ್ಭರಿತವಾದಂತ ಎಲ್ಲ ಜಾತಿ ವರ್ಗದವರು ಕೂಡ ಒಗ್ಗಟ್ಟಾಗಿ ಸಹಬಾಳ್ವೆ ನಡೆಸ್ತಕ್ಕಂಥ ಒಂದು ತಾಲೂಕು ಮುಳಬಾಗಿಲು ತಾಲೂಕು. ಹೃದಯ ಭಾಗದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಹೊಂದ್ಕೊಂಡಂಗೆ ದೊಡ್ಡ ಆಂಜನೇಯನ ದೇವಾಲಯ ಬಳಿ ಇರ್ತಕ್ಕಂಥ ನನ್ನ ಸೋದರ ಮಿತ್ರ ರಮೇಶ್ ಮತ್ತು ಅವರ ಸಹೋದರು ಜೊತೆಗೆ ಅವರ ತಂಡ ಸರಿಸುಮಾರು 20 ವರ್ಷಗಳಿಂದ ಶ್ರೀ ಸ್ಟುಡಿಯೋ ಅಂತಕ್ಕಂಥ ಹೆಸರಿನಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ವಿಡಿಯೋ ಚಿತ್ರೀಕರಣ ಮತ್ತೆ ಇವತ್ತಿನ ಆಧುನಿಕ ತಕ್ಕಂಗೆ, ಇವತ್ತಿನ ತಂತ್ರಜ್ಞಾನ ತಕ್ಕನಂಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೂ ಅಥವಾ ರಾಜ್ಯ ಮಟ್ಟದಲ್ಲಿ ಆ ಒಂದು ಗುಣಮಟ್ಟ ಅಂತ ಹೇಳ್ಬೋದು ಅಂತ ಒಂದು ವ್ಯವಸ್ಥೆ ಇರತಕ್ಕಂಥ ಸ್ಟುಡಿಯೋ ಇವತ್ತು ಮುಳಬಾಗಿಲಿನ ಕೇಂದ್ರ ಭಾಗದಲ್ಲಿ ಇವತ್ತು ದಿವಸ ಉದ್ಘಾಟನೆಗೊಂಡಿದೆ. ನನ್ನಂತೂ ಬಹಳ ಸಂತೋಷ. ಯಾಕಂದ್ರೆ ನನ್ನ ಅಭಿಮಾನಿಯಾಗಿ, ನನ್ನ ಸೋದರ ಮಿತ್ರನಾಗಿ, ನಾನು ಕೋಲಾರದಲ್ಲಿದ್ದರೂ ಸಹ ನನ್ನ ಜೊತೆಯಾಗಿ ಚುನಾವಣೆ ಆಗಿರ್ಬೋದು, ತದನಂತರ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಜೊತೆಯಾಗಿದ್ದಂಥವರು. ಮತ್ತೆ ಅನೇಕ ಚಿತ್ರೀಕರಣ ಕೂಡ ನನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ನನ್ನ ಹುಟ್ಟುಹಬ್ಬ
ಕಾರ್ಯಕ್ರಮ ಕೂಡ ಅವರೇ ಮಾಡಿರೋದ್ರಿಂದ ನನಗಂತೂ ಬಹಳ ಹೆಮ್ಮೆ ಪಡ್ತೀನಿ. ಇಂಥ ಒಂದು ತಾಲೂಕು ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಒಂದು ಗುಣಮಟ್ಟದ ಸ್ಟುಡಿಯೋ ಇರ್ತಕ್ಕಂಥದ್ದು, ಮತ್ತೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಬೆಂಗಳೂರಿನ ರಾಜಧಾನಿಯಲ್ಲಿರ್ತಕ್ಕಂಥ ಒಂದು ಸ್ಟುಡಿಯೋಗಷ್ಟೇ ಗುಣಮಟ್ಟನ ಕಡಿಮೆ ವೆಚ್ಚದಲ್ಲಿ ಅಂದ್ರೆ ಕಡಿಮೆ ದರದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಮದುವೆ ಕಾರ್ಯಕ್ರಮಗಳು, ಶುಭ ಸಮಾರಂಭಗಳಿಗೆಲ್ಲ ವಿಡಿಯೋ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದ. ಯಾಕಂದ್ರೆ ಇವರು ಇರ್ತಕ್ಕಂಥ ತಂತ್ರಜ್ಞಾನ ಬೆಂಗಳೂರು ಮಟ್ಟಕ್ಕೆ ಹೋದ್ರೆ ಇನ್ನಷ್ಟು ದುಡ್ಡು ಸಂಪಾದನೆ ಮಾಡೋದು. ಅವ್ರಿಗೆ ಅದೆಲ್ಲ ಮುಖ್ಯ. ನನ್ನ ಹುಟ್ಟೂರು, ನನ್ನ ಜಾಗ, ನನ್ನ ಜನ, ನನ್ನ ಬಡ ರೈತರಿಗೂ ಬಡ ಕುಟುಂಬಗಳಿಗೆ ಅತ್ಯುತ್ತಮವಾದ ಗುಣಮಟ್ಟದ ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಉದ್ದೇಶ ಏನಾಗಿದೆ, ಅದು ಕೂಡ ಆಂಜನೇಯ ಒಂದು ಆಶೀರ್ವಾದ, ತಮ್ಮ ಮತ್ತೆ ಜನರ ಪ್ರೀತಿ ವಿಶ್ವಾಸ, ಎಲ್ಲರ ಒಡನಾಡಿ, ಎಲ್ಲರ ಜೊತೆಗಿಂತ ಹೆಚ್ಚಾಗಿ ಅವ್ರ ಸ್ನೇಹಿತರು ಮತ್ತೆ ಅವ್ರ ಬಂಧು ಬಳಗ, ಆ ಒಂದು ಗುಡ್ ವಿಲ್ ಏನಿದೆ, ಅವ್ರ ತಕ್ಕಂಥ ಒಂದು ಒಳ್ಳೆ ನಡವಳಿಕೆಗಳು, ಅದೇ ಇವತ್ತು ಅವ್ರ ವ್ಯಾಪಾರ ವಹಿವಾಟನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದೆ. ಹಾಗಾಗಿ ನಾನು ಕೂಡ ಸದಾ ಬಯಸ್ತೇನೆ, ನಿಮ್ಮ ಒಂದು ಏನು ಈ ಪ್ರಯಾಣ ಇದೆ, ಚಿತ್ರೀಕರಣ ಪ್ರಯಾಣ, ಅದು ಮುಂದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಬೃಹತ್ ಆಕಾರ ಬೆಳಿಬೇಕು. ಎಲ್ಲ ವರ್ಗದ ಜನಕ್ಕೆ, ಎಲ್ಲ ಏನು ಹಣಕಾಸು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮತ್ತೆ ಬಡ ಕುಟುಂಬಗಳು, ಸಾಮಾನ್ಯ ಕುಟುಂಬಗಳು ಎಲ್ರಿಗೂ ಸರಿದೂಗಿಸುವ ರೀತಿಯಲ್ಲಿ ಗುಣಮಟ್ಟದ ಚಿತ್ರೀಕರಣ ಕೊಡುವಂಥದ್ದಾಗಲಿ. ಅದರ ಮೂಲಕ ನಿಮ್ಮ ಹೆಸರು, ಜೊತೆಗೆ ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತ ಬಳಗ, ಮತ್ತೆ ನಿಮ್ಮ ಒಂದು ಏನು ತಂಡ ಇದೆ, ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭ ಕೋರ್ತೀನಿ. ಒಳ್ಳೇದಾಗ್ಲಿ, ನಿಮ್ಮ ಒಂದು ಪ್ರಯಾಣ, ನಿಮ್ಮ ಒಂದು ಹಾದಿ ಸುಗಮವಾಗಿರ್ಲಿ ಅಂತ ಹೇಳಿ ಮತ್ತೊಮ್ಮೆ ಶುಭ ಕೋರ್ತೀನಿ. ನಮಸ್ಕಾರ, ಒಳ್ಳೇದಾಗ್ಲಿ.